ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋ ಸ್ನೇಹಿತರೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ದಿನಾಂಕ 1/3/2026 ಎಕ್ಸಾಮ್ ಏನು ನಡೀತು, ಯಾರೆಲ್ಲ 5ನೇ ತರಗತಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆದಿದ್ರಿ ಅವರ ಒಂದು ಅಂತಿಮ ಅರ್ಹತಾ ಪಟ್ಟಿ ಅಥವಾ ಅಂತಿಮ ರ್ಯಾಂಕಿಂಗ್ ಪಟ್ಟಿ ಅಂತ ಹೇಳಿ ಏನು ಕರಿತೀವಿ ಅದನ್ನು 1/4/2026 ಬಿಡುಗಡೆ ಮಾಡಿದರು. ಸೊ ಇದುವರೆಗೂ ಕೂಡ ಮೊದಲನೇ ಒಂದು ಸೆಲೆಕ್ಷನ್ ಲಿಸ್ಟ್ ಪಟ್ಟಿ ಪ್ರಕಟವಾಯಿತಾ ಅಂತೇಳಿ ಭಾಳಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೇಳ್ತಾ ಇದ್ರಿ. ಸೊ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರೆ. ಇನ್ನೂ ಕೂಡ ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊರಾರ್ಜಿ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಪ್ರಕಟವಾಗುತ್ತದೆ ಸ್ನೇಹಿತರೆ, ನೀವೇ ನೋಡ್ಬೋದು. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮಾಹಿತಿ ಪುಸ್ತಕ ಅಂತ ಏನಿದೆ, ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡಿ. ಅಲ್ಲಿರುವಂತಹ ಮಾಹಿತಿ ಏನಂತ ಅಂದರೆ, ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳಿಗೆ ಮೊದಲನೇ ಒಂದು ಸೀಟು ಹಂಚಿಕೆ ಪಟ್ಟಿ ಏಪ್ರಿಲ್ ಮೊದಲನೇ ವಾರ ಅಥವಾ 2ನೇ ವಾರ ಅಂತೇಳಿ ನೀಡಿದ್ರು ಅಲ್ವಾ. ಸೊ ಈಗಾಗಲೇ ಸೆಕೆಂಡ್ ವೀಕ್ ಕೂಡ ಮುಗಿದಿದೆ. ಸೊ ಇನ್ನೇನು ಸ್ವಲ್ಪ ದಿನದಲ್ಲಿ ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಸ್ನೇಹಿತರೆ, ಇಲ್ಲಿ 1/4/2026 ಫೈನಲ್ ರ್ಯಾಂಕಿಂಗ್ ಲಿಸ್ಟನ್ನು ಬಿಡುಗಡೆ ಮಾಡಿದರು. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಸೆಲೆಕ್ಷನ್ ಆಗ್ತೀರಿ ಅಂತೇಳಿ ಭಾಳಷ್ಟು ಎಷ್ಟು ಮಾರ್ಕ್ಸ್ ಅಂತ ಹೇಳ್ತಾ ಇದ್ರಿ. ಸೊ ಹಾಗಿದ್ರೆ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಸೆಲೆಕ್ಷನ್ ಆಗ್ತೀರಿ ಅನ್ನೋದಾದರೆ ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಕಟ್ ಆಫ್ ಅಂತ ನಿರ್ದಿಷ್ಟವಾಗಿ ಮೊದಲನೇದಾಗಿ ಕಟ್ ಆಫನ್ನು ನಿಗದಿ ಮಾಡಿರಲ್ಲ. ಓಕೆನಾ. ಸೊ ಇಲ್ಲಿ ಎಷ್ಟು ಮಾರ್ಕ್ಸ್ ತೆಗೆದುಕೊಂಡ್ರೆ ಸೆಲೆಕ್ಷನ್ ಆಗುತ್ತೀರಿ ಅಂತ ಅಂದರೆ ಸ್ನೇಹಿತರೆ, ಇಲ್ಲಿ ಒಂದು 80+ ಇದ್ದರೆ ಕಂಪ್ಲೀಟಾಗಿ ಏನಾಗುತ್ತೆ ಅಂದರೆ ನೀವು ಸೆಲೆಕ್ಷನ್ ಲಿಸ್ಟಲ್ಲಿ ಕಾಣಿಸ್ಕೋಬೋದು. ಇದು ಸಂಭಾವನೀಯ ಆಗಿರ್ತದೆ. ಓಕೆನಾ. ಸೊ ಆಮೇಲೆ ಇಲ್ಲಿ ಕೆಲವೊಂದು ಸಾರಿ ಚೇಂಜಸ್ ಆಗುತ್ತೆ ಅಂತಂದರೆ, ಸೊ ಇಲ್ಲಿ 70-75 ಮಾರ್ಕ್ಸ್ ತೆಗೆದುಕೊಂಡ್ರೂ ಕೂಡ ಆಯ್ಕೆ ಆಗೋದಿರೋ ಕಾರಣ ಅಂತಂದರೆ ಆಯಾ ಮೀಸಲಾತಿಗೆ ಅನುಗುಣವಾಗಿ ಆಯಾ ಕೆಟಗರಿಗೆ ಅನುಗುಣವಾಗಿ ಏನು ಮಾಡ್ತಾರೆ, ಸೀಟನ್ನು ಅಲಾಟ್ಮೆಂಟ್ ಮಾಡ್ತಾರೆ. ಮತ್ತು ಅಲ್ಲಿ ನೀವು ಇವಾಗ ಅಪ್ಲಿಕೇಶನ್ ಹಾಕುವಾಗ ಏನು ಮಾಡಿರ್ತೀರ, ಆದ್ಯತಾ ಕ್ರಮದಲ್ಲಿ ಹಾಕಿರ್ತೀರ. ಸೊ ಆದ್ಯತೆ ಕ್ರಮ ಅಂತ ಅಂದರೆ ನೀವು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಫಸ್ಟಿಗೆ ರಿಜಿಸ್ಟ್ರೇಷನ್ ಮಾಡ್ತೀರ. ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಆಪ್ಷನ್ ಎಂಟ್ರಿ ಅಂತೇಳಿ ಏನು ಕರಿತೀವಿ. ಈಗ ಒಂದು ಸ್ಕೂಲು, ನಮಗೆ ಈ ಸ್ಕೂಲ್ ಬೇಕು ಈ ಸ್ಕೂಲ್ ಬೇಕು ಅಂತೇಳಿ ಹಾಕ್ತಿರಲ್ವಾ, ಪ್ರಿಯಾರಿಟಿ ಅನುಗುಣವಾಗಿ ಅಲ್ಲಿ ಆ ವಿದ್ಯಾರ್ಥಿಗಳು ಹಾಕಿರುವಂಥ ವಿದ್ಯಾರ್ಥಿಗಳು ಎಷ್ಟೆಷ್ಟು ಮಾರ್ಕ್ಸ್ ತೆಗೆದುಕೊಂಡಿದ್ದಾರೆ, ಸೊ ಅಲ್ಲಿ ಅಧಿಕ ಅಂಕಗಳನ್ನು ತೆಗೆದುಕೊಂಡಿರುವಂತಹ ವಿದ್ಯಾರ್ಥಿಗೆ ಅಲ್ಲಿ ಸೀಟು ಸಿಗುವಂಥದ್ದು. ಓಕೆ. ಇಲ್ಲಿ ಒಂದು ಮಿನಿಮಮ್ ಅಂತ ಅಂದರೆ ಸ್ನೇಹಿತರೆ ಸಂಭಾವನೆ ಆಗಿರುತ್ತೆ. ಒಂದು 68+ ಒಂದು 75+ ಇದ್ದರೆ ಒಂದು ಆಯ್ಕೆ ಆಗುವ ಸಂಭಾವನೆಯೇ ಇರ್ತದೆ. ಓಕೆನಾ. ಯಾವ ರೀತಿಯಾಗಿ ಸೀಟ್ ಹಂಚಿಕೆ ಮಾಡ್ತಾರೆ, ನೆಕ್ಸ್ಟ್ ಕ್ವಶನ್ ಅಂದರೆ ಯಾವ ರೀತಿಯಾಗಿ ಸೀಟ್ ಹಂಚಿಕೆ ಮಾಡ್ತಾರೆ ಅಂತಂದರೆ, ವಿದ್ಯಾರ್ಥಿಗಳು ತೆಗೆದುಕೊಂಡಿರುವಂತಹ ಅಂಕಗಳನ್ನು ಪರಿಗಣನೆಗೆ ತೆಗೆದುಕೊಂಡು ವಿದ್ಯಾರ್ಥಿಯ ರ್ಯಾಂಕ್ ಅನುಗುಣವಾಗಿ ಮತ್ತು ವಿದ್ಯಾರ್ಥಿಯ ಸರ್ಕಾರ ಆಯಾ ಏನು ಮೀಸಲಾತಿಗೆ ಒಳಪಡಿಸಿರುತ್ತೆ ಅದರ ಒಂದು ಮಾನದಂಡದ ಮೇಲೆ ಆಯ್ಕೆ ಮಾಡುವಂಥದ್ದು. ಓಕೆನಾ. ಮೊರಾರ್ಜಿ ಸೆಲೆಕ್ಷನ್ ಲಿಸ್ಟ್ ಪಟ್ಟಿ ಎಷ್ಟು ರೌಂಡ್ಗಳಿರ್ತವೆ ನೀವು ಸ್ನೇಹಿತರೆ ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂಥದ್ದು, ಕ್ರೈಸ್ಟ್ ಡಿಪಾರ್ಟ್ಮೆಂಟಿಂದ ಮಾಹಿತಿ ಪುಸ್ತಕದಲ್ಲಿ ನೀಡಿರುವಂಥದ್ದು ಏನಂತಂದರೆ, ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ, ಆಮೇಲೆ 2ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಮತ್ತು 3ನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಅಂತೇಳಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೆ, ಅವಶ್ಯವಿದ್ದಲ್ಲಿ ಅಂತೇಳಿ ಕೊಟ್ಟಿರುವಂಥದ್ದು. ಅವಶ್ಯವಿದ್ದಲ್ಲಿ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಏನಾದರೂ ಸೀಟ್ಗಳು ಉಳಿಕೆ ಕಂಡ್ರೆ ಸೊ ಅದನ್ನು ಮಾಡ್ತಾರೆ, 3rd ರೌಂಡ್ಗೆ ಪರಿಗಣನೆಗೆ ತೆಗೆದುಕೊಳ್ತಾರೆ. ಸೊ ಮೊರಾರ್ಜಿ ಸೆಲೆಕ್ಷನ್ ಲಿಸ್ಟ್ ಪ್ರಕಟವಾದ ಮೇಲೆ ನಮಗೆ ಬೇಕಾದ ಶಾಲೆ ಸಿಗದಿದ್ದರೆ ಮುಂದಿನ ರೌಂಡ್ಗೆ ಪರಿಗಣನೆಗೆ ತೆಗೆದುಕೊಳ್ತಾರಾ? ಇಲ್ಲ ಸ್ನೇಹಿತರೆ, ತೆಗೆದುಕೊಳ್ಳೋದಿಲ್ಲ. ಯಾಕಂತಂದರೆ ಅಲ್ಲಿ ಈಗ ನೀವು ಅವ್ರಿಗೆ ಬಿಟ್ಟು ಅಂದರೆ ಮೊದಲನೇ ಒಂದು ಲಿಸ್ಟ್, ಉದಾಹರಣೆಗೆ ಮೊದಲನೇ ಒಂದು ಲಿಸ್ಟ್ ಪಟ್ಟಿ ಪ್ರಕಟವನ್ನು ಮಾಡಿರ್ತಾರೆ. ಸೊ ಅಲ್ಲಿ ನಿಮಗೆ ಇಂತಿಷ್ಟು ಟೈಮ್ ಅಂದರೆ ಒಂದು 6 days or 5 days ಇರ್ಬೋದೇನೋ. ಸೊ ಅಲ್ಲಿ ಒಂದು ಪ್ರಕಟಣೆಯನ್ನು ಹೊರಡಿಸಿರ್ತಾರೆ, ಈ ಡೇಟಿಂದ ಈ ಡೇಟ್ ಒಳಗಾಗಿ ಅಡ್ಮಿಷನನ್ನು ಆಗಬೇಕು ಅಂತೇಳಿ.
ಅಲ್ಲಿ ನಿಮಗೆ ಯಾವ ಸ್ಕೂಲನ್ನು ಅಲಾಟ್ಮೆಂಟ್ ಮಾಡಿರ್ತಾರೆ ಸೊ ಆ ಸ್ಕೂಲ್ಗೆ ಹೋಗಿ ನೀವು ಅಡ್ಮಿಷನನ್ನು ತೆಗೆದುಕೊಳ್ಬೇಕಾಗ್ತದೆ. ಒಂದು ವೇಳೆ ತೆಗೆದುಕೊಳ್ಳದಿದ್ದರೆ ಸೀಟ್ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಮುಂದಿನ ಒಂದು ರೌಂಡ್ಗೆ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಓಕೆನಾ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, 2025ನೇ ಸಾಲಿನಲ್ಲಿ ಪ್ರವೇಶ ಪರೀಕ್ಷೆಯ ಬರೆದ ವಿದ್ಯಾರ್ಥಿಗಳಿಗೆ ಎಷ್ಟು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ರು ಅನ್ನೋದಾದರೆ, ಸೊ ನೀವು ನೋಡ್ಬೋದು ಜೂನ್ವರೆಗೂ ಬಿಟ್ಟಿದ್ರು. 4 ಲೀಸ್ಟ್ಗಳನ್ನು ಅಧಿಕೃತವಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಲ್ಲಿ ಬಿಟ್ಟಿರುವಂಥದ್ದು ನೀವು ನೋಡ್ಬೋದು. ಓಕೆನಾ. 4 ರೌಂಡ್ವರೆಗೂ ಬಿಟ್ಟಿದ್ರು. ಸೊ ಇಲ್ಲಿ 4ನೇ ರೌಂಡಲ್ಲೂ ಕೂಡ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಏನಾದರೂ ಅಡ್ಮಿಷನ್ನ ಆಗಲಿಲ್ಲ ಅಂತಂದರೆ ಆಯಾ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಅನುಗುಣವಾಗಿ ಏನಾಗುತ್ತೆ, ಆ ಸೀಟನ್ನು ಬೇರೆ ವಿದ್ಯಾರ್ಥಿಗಳಿಗೆ ಆ ಕೆಟಗರಿ ಮತ್ತು ಅನ್ವಯ ಮಾನದಂಡಗಳ ಆಧಾರದ ಮೇಲೆ ಏನು ಮಾಡ್ತಾರೆ, ಸೀಟ್ ಹಂಚಿಕೆಯನ್ನು ಮಾಡ್ತಾರೆ. ಸೊ ಅಲ್ಲಿ ಏನು ಮಾಡ್ತಾರೆ, ಹಾಗಾದರೆ 5ನೇ ಲಿಸ್ಟ್ ಬಿಡ್ತಾರಾ ಅನ್ನೋದಾದ್ರೆ ನೀವು ಕೇಳೋದಾದರೆ, ಸೊ ಇಲ್ಲ ಸ್ನೇಹಿತರೆ, 5ನೇ ಲಿಸ್ಟ್ ಯಾವುದೇ ಒಂದು ಅಧಿಕೃತವಾಗಿ ಬಿಟ್ಟಿಲ್ಲ. ಸೊ ಏನು ಮಾಡ್ತಾರೆ ಅಂತಂದರೆ, ಸ್ವಲ್ಪ ದಿನಗಳ ನಂತರ ಅಡ್ಮಿಷನ್ ಆಗಲಿಲ್ಲ ಅಂದರೆ 4ನೇ ರೌಂಡಲ್ಲೂ ಕೂಡ ವಿದ್ಯಾರ್ಥಿಗಳು ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಲಿಲ್ಲ ಅಂದರೆ ಕಾಲ್ ಮುಖಾಂತರ ಸಂಬಂಧಪಟ್ಟ ಸ್ಕೂಲಿಗೆ ಇರ್ತಲ್ಲ, ಸೊ ಅಲ್ಲಿ ಕಾಲ್ ಮಾಡಿ ಹೇಳ್ತಾರೆ, ನೀವು ನಂಬರನ್ನು ಕೊಟ್ಟಿರ್ತೀರಲ್ವಾ ಅಪ್ಲಿಕೇಶನ್ ಹಾಕಿದಾಗ, ಸೊ ನಿಮ್ಮ ಮಗು ಈ ಸ್ಕೂಲಿಗೆ ಆಯ್ಕೆ ಆಗಿದೆ, ಸೊ ಅಡ್ಮಿಷನ್ನ ತೆಗೆದುಕೊಳ್ಳಿ ಅಂತೇಳಿ ಹೇಳ್ತಾರೆ. ಓಕೆ. ನೆಕ್ಸ್ಟ್ ಸ್ನೇಹಿತರೆ, ಸೀಟು ಹಂಚಿಕೆಯಾದ ವಿದ್ಯಾರ್ಥಿಗಳಿಗೆ ಮೊರಾರ್ಜಿ ವಸತಿ ಶಾಲೆಗಳಿಗೆ ಅಡ್ಮಿಷನ್ ಆಗಲು ಬೇಕಾದ ದಾಖಲೆಗಳು ಅಂತ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ. ಒಂದು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು, ಆಮೇಲೆ ನಿಮ್ಮ ಹಿಂದಿನ ಒಂದು ತರಗತಿಯ ಒಂದು ಮಾರ್ಕ್ಸ್ ಕಾರ್ಡ್ ಬೇಕು, ಓಕೆ, ಆ್ಯಂಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಬೇಕು. ಓಕೆನಾ. ಒಂದು ಅಫಿಡವಿಟ್ ಮಾಡ್ತಾರೆ, ಸೊ ಅದು 120 ಸ್ಟಾಂಪ್ ಅನಿಸುತ್ತೆ ಮೇ ಬಿ. ಸೊ ಅಲ್ಲಿ ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ ಅಂತ ಹೇಳಿ ಮಾಡ್ತಾರೆ, ಪ್ರಿನ್ಸಿಪಲ್ ಆ್ಯಂಡ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ. ಸೊ ಅದನ್ನು ಕೂಡ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಭಾವಚಿತ್ರಗಳು, ಪಾಸ್ಬುಕ್ಕು, ಈ ಅಡ್ಮಿಷನ್ಗೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನೀವು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆದ ನಂತರ. ಓಕೆನಾ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಆಗಿರುವಂತಹದ್ದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.